ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಚಾರ ಏನಪ್ಪ ಅಂದರೆ, ವೆಸ್ಟ್ ಬೆಂಗಾಲ್ ಕೋಆಪರೇಟಿವ್ ಸರ್ವಿಸ್ ಕಮಿಷನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು, ಹಾಗೆ ಕೋಲ್ಕತ್ತಾ ಡಿಪಾರ್ಟ್ಮೆಂಟ್ನ ಹುದ್ದೆಗಳು ಇದಾಗಿರ್ತವೆ. ಇನ್ನು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವಂಥ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಹಾಗೆ ಈ ಹುದ್ದೆಯ ಅಫಿಷಿಯಲ್ ವೆಬ್ಸೈಟ್ ಆದ www.webcsc.organization ಈ ವೆಬ್ಸೈಟಲ್ಲಿ ಹೋಗಿ ನೀವು ಅಪ್ಲಿಕೇಶನ್ಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಫೆಬ್ರವರಿ 5ನೇ ತಾರೀಕಿಂದ ಪ್ರಾರಂಭವಾಗಿದ್ದು, ಮಾರ್ಚ್ 6ನೇ ತಾರೀಕು 11:59 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತದೆ. ಇನ್ನು ಯಾವ್ಯಾವ ಹುದ್ದೆ ಇದೆ ಖಾಲಿ ಇದೆ ಅಂತ ನೋಡೋದಾದರೆ, ಜರಗ್ರಾಮ್ ಕೋಆಪರೇಟಿವ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಲಿಮಿಟೆಡ್ನಲ್ಲಿ ಹುದ್ದೆಗಳು ಖಾಲಿ ಇರ್ತವೆ. ಹಾಗೆ ಈ ಹುದ್ದೆಗೆ ಆಯ್ಕೆಯಾದಲ್ಲಿ 53,000 ಪೇಮೆಂಟ್ ಆಗಿರುತ್ತದೆ. ಇನ್ನು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು BCom ಇನ್ ಅಕೌಂಟೆನ್ಸಿ ಅಥವಾ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಮಾಡಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ಈ ಹುದ್ದೆಗೆ ಯಾವುದೇ ಎಕ್ಸ್ಪೀರಿಯೆನ್ಸ್ನ ಅಗತ್ಯ ಇರುವುದಿಲ್ಲ ಮತ್ತು ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಈ ಒಂದು ಹುದ್ದೆ ಮಾತ್ರ ಖಾಲಿ ಇರುತ್ತದೆ. ಇನ್ನು ಈ ಹುದ್ದೆಯ ಪೋಸ್ಟ್ನ ಹೆಸರು ಬಂದು ಅಸಿಸ್ಟೆಂಟ್ ಮ್ಯಾನೇಜರ್ನ ಹುದ್ದೆ ಇದಾಗಿರುತ್ತದೆ. ಇನ್ನು 7ನೇದಾಗಿ ಮಿಂದಾನಗರ್ ಹೋಲ್ಸೇಲ್ ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನಲ್ಲಿ ಅಕೌಂಟೆಂಟ್ನ ಹುದ್ದೆಗಳು ಖಾಲಿ ಇದ್ದು, ಈ ಹುದ್ದೆಯು ಕೂಡ ಒಂದು ಹುದ್ದೆ ಮಾತ್ರ ಖಾಲಿ ಇದ್ದು, ಈ ಹುದ್ದೆಗೆ ಆಯ್ಕೆಯಾದಲ್ಲಿ 25,000 ಪೇಮೆಂಟ್ ಇರುತ್ತದೆ. ಹಾಗೆ ಈ ಹುದ್ದೆಗೆ BCom ಆಗಿರುವಂಥ ಅಭ್ಯರ್ಥಿ ಹಾಗೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರುವಂಥ ಅಭ್ಯರ್ಥಿ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಈ ಹುದ್ದೆಗೆ ಕೂಡ ಎಕ್ಸ್ಪೀರಿಯೆನ್ಸ್ನ ಅಗತ್ಯ ಇರುವುದಿಲ್ಲ. ಇನ್ನು 3ನೇದಾಗಿ ನಾರ್ತ್ 24 ಪರಗನಾಸ್ ಕೋಆಪರೇಟಿವ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಲಿಮಿಟೆಡ್ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ನ ಹುದ್ದೆಗಳು ಖಾಲಿ ಇದ್ದು, ಒಂದು ಹುದ್ದೆ ಮಾತ್ರ ಖಾಲಿ ಇರುತ್ತದೆ. ಹಾಗೆ ಈ ಹುದ್ದೆಗೆ ಆಯ್ಕೆಯಾದಲ್ಲಿ 20,000 ಬೇಸಿಕ್ ಪೇಮೆಂಟ್ ಆಗಿದ್ದು ಪರ್ ಮಂತ್ಗೆ. ಈ ಹುದ್ದೆಗೆ ಗ್ರ್ಯಾಜುಯೇಟ್ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ಎನಿ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಮತ್ತು ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರುವಂಥ ಅಭ್ಯರ್ಥಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಈ ಹುದ್ದೆಗೆ ಕೂಡ ಫ್ರೆಷರ್ಸ್ ಆಗಿರುವಂಥ ಅಭ್ಯರ್ಥಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಬೆಲ್ದಿಕುರಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನಲ್ಲಿ ಆಫೀಸರ್ನ ಹುದ್ದೆಗಳು ಖಾಲಿ ಇದ್ದು, ಈ ಹುದ್ದೆಯು ಕೂಡ ಒಂದು ಹುದ್ದೆ ಮಾತ್ರ ಖಾಲಿ ಇರುತ್ತದೆ. ಹಾಗೆ ಈ ಹುದ್ದೆಗೆ ಆಯ್ಕೆಯಾದಲ್ಲಿ 42,000 ಪರ್ ಮಂತ್ ಬೇಸಿಕ್ ಪೇಮೆಂಟ್ ಆಗಿದ್ದು, ಈ ಹುದ್ದೆಗೆ BCom ಆಗಿರುವಂಥ ಮತ್ತು ಕಂಪ್ಯೂಟರ್ ನಾಲೆಜ್ ಇರುವಂಥ ಅಭ್ಯರ್ಥಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವಂಥ ಅಭ್ಯರ್ಥಿಗೆ 1 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕಾಗಿರುತ್ತದೆ. ಜಲ್ಪೈಗುರಿ ಹೋಲ್ಸೇಲ್ ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನಲ್ಲಿ ಮ್ಯಾನೇಜರ್ನ ಹುದ್ದೆಗಳು ಖಾಲಿ ಇದ್ದು, 20,000 ಪೇಮೆಂಟ್ ಆಗಿರುತ್ತದೆ. ಈ ಹುದ್ದೆಯು ಕೂಡ BCom ಮತ್ತು ಕಂಪ್ಯೂಟರ್ ನಾಲೆಜ್ ಇರುವಂಥ ಅಭ್ಯರ್ಥಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಈ ಹುದ್ದೆಗೆ ಕೂಡ ಯಾವುದೇ ಎಕ್ಸ್ಪೀರಿಯೆನ್ಸ್ನ ಅಗತ್ಯ ಇರುವುದಿಲ್ಲ. ಇನ್ನು 6ನೇದಾಗಿ ದಿ ಜಲ್ಪೈಗುರಿ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನಲ್ಲಿ ಹುದ್ದೆಗಳು ಖಾಲಿ ಇದ್ದು, 2 ಹುದ್ದೆಗಳು ಖಾಲಿ ಇರುತ್ತವೆ. ಈ ಹುದ್ದೆಗೆ ಆಯ್ಕೆಯಾದಲ್ಲಿ 71,000 ಬೇಸಿಕ್ ಪೇಮೆಂಟ್ ಆಗಿರುತ್ತದೆ ಮತ್ತು ಈ ಹುದ್ದೆಗೆ BCom ಆಗಿರುವಂಥ ಮತ್ತು BComನಲ್ಲಿ 50% ಮಾರ್ಕ್ಸ್ನೊಂದಿಗೆ ಪಾಸ್ ಆಗಿರಬೇಕಾಗಿರುತ್ತದೆ ಮತ್ತು ಡಿಪ್ಲೊಮಾ ಇನ್ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರುವಂಥ ಅಭ್ಯರ್ಥಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಹಾಗೆ ಮಿನಿಮಮ್ 1 ಇಯರ್ ಎಕ್ಸ್ಪೀರಿಯೆನ್ಸ್ ಇರುವಂಥ ಅಭ್ಯರ್ಥಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. 7ನೇದಾಗಿ ಮಲ್ದಾ ಕೋಆಪರೇಟಿವ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಲಿಮಿಟೆಡ್ನಲ್ಲಿ ಮ್ಯಾನೇಜರ್ನ ಹುದ್ದೆಗಳು ಖಾಲಿ ಇದ್ದು, ಒಂದು ಹುದ್ದೆ ಮಾತ್ರ ಖಾಲಿ ಇರುತ್ತದೆ. ಹಾಗೆ ಈ ಹುದ್ದೆಗೆ 59,000 ಬೇಸಿಕ್ ಪೇಮೆಂಟ್ ಆಗಿದ್ದು ಪರ್ ಮಂತ್ಗೆ. BCom ಮತ್ತು ಇಂಟರ್ಮೀಡಿಯೇಟ್ ಪಾಸ್ ಇನ್ CMA CS ಮಾಡಿರುವಂಥ ಮತ್ತು ಕಂಪ್ಯೂಟರ್ ನಾಲೆಜ್ ಇರುವಂಥ ಅಭ್ಯರ್ಥಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಫ್ರೆಷರ್ಸ್ ಕೂಡ ಅಪ್ಲೈ ಮಾಡಬಹುದಾಗಿರುತ್ತದೆ. ಸಮತಾ ಕೋಆಪರೇಟಿವ್ ಡೆವಲಪ್ಮೆಂಟ್ ಬ್ಯಾಂಕ್ ಲಿಮಿಟೆಡ್ನಲ್ಲಿ ಡೆಪ್ಯೂಟಿ ಮ್ಯಾನೇಜರ್ನ 3 ಹುದ್ದೆಗಳು ಖಾಲಿ ಇದ್ದು, 42,000 ಬೇಸಿಕ್ ಪರ್ ಮಂತ್ ಪೇಮೆಂಟ್ ಆಗಿರುತ್ತದೆ. MBA MCA ಮತ್ತು ಕಂಪ್ಯೂಟರ್ ನಾಲೆಜ್ ಇರುವಂಥ ಅಭ್ಯರ್ಥಿ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು 5 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಕೂಡ ಬೇಕಾಗಿರುತ್ತದೆ. ಇನ್ನು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಮಿನಿಮಮ್ UR ಅಭ್ಯರ್ಥಿ
ಮಿನಿಮಮ್ 18 ವರ್ಷದಿಂದ ಮ್ಯಾಕ್ಸಿಮಮ್ UR ಅಭ್ಯರ್ಥಿಯಾಗಿದ್ದಲ್ಲಿ 40 ವರ್ಷ ಮತ್ತು SC ಕ್ಯಾಂಡಿಡೇಟ್ ಆಗಿದ್ದಲ್ಲಿ 45 ವರ್ಷ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಆಗಿರ್ತದೆ. ಹಾಗೆ ಈ ಹುದ್ದೆಗೆ ಅಪ್ಲೈ ಮಾಡುವ ಸಮಯದಲ್ಲಿ ಇಮೇಲ್ ಮತ್ತು ನಿಮ್ಮ ಫೋನ್ ನಂಬರ್ ಕರೆಕ್ಟಾಗಿರೋದು ನೀಡಿ. ಮತ್ತು ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ನಿಮ್ಮ ಇಮೇಲ್ ಮತ್ತು SMS ಮೂಲಕ ನಿಮಗೆ ಕಳಿಸ್ತಾರೆ. ಮತ್ತು ರೀಸೆಂಟ್ ಫೋಟೋ ಮತ್ತು ಇನ್ಫಾರ್ಮೇಷನ್, ಸಿಗ್ನೇಚರ್, ಲೈಫ್ ಟೈಮ್ ಇಂಪ್ರೆಷನ್, ಅಡ್ಮಿಟ್ ಕಾರ್ಡ್, ಮಾಧ್ಯಮಿಕ್ ಆರ್ ಈಕ್ವಲೆಂಟ್ ಎಕ್ಸಾಮಿನೇಷನ್ 10th ಸ್ಟ್ಯಾಂಡರ್ಡ್ ವಿತ್ 2 MB, SC ಕ್ಯಾಂಡಿಡೇಟ್ ಆದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ಬೇಕಾಗೋ ಡಾಕ್ಯುಮೆಂಟ್ಗಳನ್ನು ನೀವು ಸಬ್ಮಿಟ್ ಮಾಡಬೇಕಾಗಿರ್ತದೆ ಈ ಹುದ್ದೆಗೆ ಅಪ್ಲೈ ಮಾಡೋ ಸಮಯದಲ್ಲಿ. ಇನ್ನು ಹಾಗೆ ಈ ಹುದ್ದೆಗೆ ಅಪ್ಲೈ ಮಾಡುವ ಸಮಯದಲ್ಲಿ ಎಕ್ಸಾಮಿನೇಷನ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಮತ್ತು ಕನ್ವೀನಿಯನ್ಸ್ ಫೀಸ್ ಪ್ಲಸ್ GST ಕೂಡ ನೀವು ಪೇ ಮಾಡಬೇಕಾಗಿರುತ್ತೆ. ಮೊದಲನೇದಾಗಿ UR ಮತ್ತು SC ಕ್ಯಾಂಡಿಡೇಟ್ ಆಗಿದ್ದಲ್ಲಿ, ಮೊದಲನೇದಾಗಿ UR ಕ್ಯಾಂಡಿಡೇಟ್ ಆದರೆ ಎಕ್ಸಾಮಿನೇಷನ್ ಫೀಸ್ ಬಂದು 400 ರೂಪಾಯಿ, ಪ್ರೊಸೆಸಿಂಗ್ ಫೀಸ್ ಬಂದು 250 ರೂಪಾಯಿ, ಟೋಟಲ್ 250 ರೂಪಾಯಿ ಇರುತ್ತೆ. SC ಕ್ಯಾಂಡಿಡೇಟ್ ಆದರೆ ಎಕ್ಸಾಮಿನೇಷನ್ ಫೀಸ್ ಇರೋದಿಲ್ಲ, ಪ್ರೊಸೆಸಿಂಗ್ ಫೀಸ್ ಮಾತ್ರ 250 ರೂಪಾಯಿ ಇರುತ್ತೆ. ಹಾಗೆ ಕನ್ವೀನಿಯನ್ಸ್ ಫೀಸ್ ಬಂದು 17 ರೂಪಾಯಿ ಇರುತ್ತೆ ಮತ್ತು GST ಕೂಡ ಸೇರಿರುತ್ತೆ. GST ಕೂಡ ನೀವು ಪೇ ಮಾಡಬೇಕಾಗಿರುತ್ತೆ. ಇದನ್ನು ನೀವು ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI ಮೂಲಕ ನೀವು ಪೇ ಮಾಡ್ಬೋದಾಗಿರುತ್ತೆ. ಹಾಗೆ ಈ ಹುದ್ದೆಗೆ ಆಯ್ಕೆಯಾಗಲು ಎಕ್ಸಾಮಿನೇಷನ್ ಕೂಡ ನೀವು ಬರೀಬೇಕಾಗಿದ್ದು ಮತ್ತು ಕಂಪ್ಯೂಟರ್ ಫೆಸಿಲಿಯನ್ಸಿ ಟೆಸ್ಟ್ ಕೂಡ ಇರುತ್ತೆ. ನಿಮಗೆ ಕಂಪ್ಯೂಟರ್ ಫೆಸಿಲಿಯನ್ಸಿ ಟೆಸ್ಟ್ ಬಂದು 50 ಮಾರ್ಕ್ಸ್ಗೆ ಇರುತ್ತೆ. ಮತ್ತು ಎಕ್ಸಾಮ್ ಟೈಮಿಂಗ್ಸ್ ಟೋಟಲ್ 2 hours ನಿಮಗೆ ಎಕ್ಸಾಮ್ ಇರುತ್ತೆ. ಹಾಗೆ ಏನಾದರೂ ನೀವು ರಾಂಗ್ ಆನ್ಸರ್ ನೀಡಿದಲ್ಲಿ 0.25 ಮಾರ್ಕ್ಸನ್ನು ಡಿಡಕ್ಟ್ ಕೂಡ ಮಾಡ್ತಾರೆ. ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನಾದರೂ ಡೌಟ್ ಇರೋ ಕಮೆಂಟ್ ಮಾಡಿ. ಹಾಗೆ ಕೆಲಸ ಹುಡುಕ್ತಿರೋ ಅಂತ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳಿದ. ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್, ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ. ಅವುಗಳ ಲಿಂಕನ್ನು ನಮ್ಮ ಚಾನಲ್ನ ಬಯೋದಲ್ಲಿ ನೀಡಿರ್ತೀನಿ. ಮತ್ತು 50 to 90% ಡಿಸ್ಕೌಂಟ್ ಪ್ರಾಡಕ್ಟ್ಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ, ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತಿದ್ರು ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಮತ್ತು ಹೀಗೆ ನಮ್ಮ ವಿಡಿಯೋ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.